ಪ್ರಾರ್ಥನಾ ಪತ್ರಿಕೆ ದಿನಾಂಕ 13/7/2024 ಶನಿವಾರ. ಶಿರೋನಾಮೆ: ವಾಕ್ಯ ಮತ್ತು ಪ್ರಾರ್ಥನೆಯ ಮೂಲಕ ಎಲ್ಲ ವಿಷಯಗಳನ್ನು ಉಳಿಸುವವನು. ಇಂದಿನ ವಾಕ್ಯ ಭಾಗ 1 ತಿಮೋಥೆಯನಿಗೆ 4ನೇ ಅಧ್ಯಾಯ ವಚನ 1-10. ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ನೀವು ಬಳಲುತ್ತಿರುವಾಗ ಏನು ಮಾಡಬೇಕು? ಸತ್ಯವೇದದಲ್ಲಿ ಕಂಡುಬರುವ ಉತ್ತರಗಳನ್ನು ನೀವು ಸ್ವೀಕರಿಸಬೇಕು. ಸಂಕಟದಲ್ಲಿದ್ದ ಯೋಸೇಫನಿಗೆ ಮತ್ತು ಮರಣದ ಹಂಚಿನಲ್ಲಿದ್ದ ದಾವೀದನಿಗೆ ದೇವರ ವಾಕ್ಯವು ನೆರವೇರಿತು. ಸತ್ಯವೇದದಲ್ಲಿನ ಅತ್ಯಮೂಲ್ಯವಾದ ಅಂಶಗಳು ಅಡಕವಾಗಿವೆ ಎಂದು ಪೌಲನು ಅಂಗೀಕರಿಸಿದ್ದಾನೆ. ಅವನು ಕ್ರಿಸ್ತನ ರಹಸ್ಯ, ಕ್ರಿಸ್ತನ ಕೈಯಲ್ಲಿ ನಡೆದ ವಿಷಯಗಳು, ಮೇಲಿನಿಂದ ಕರೆಯಲ್ಪಟ್ಟ ಪ್ರತಿಫಲ ಮತ್ತು ಪರಲೋಕದ ಪೌರತ್ವದ ಬಗ್ಗೆ ತನ್ನ ಅರಿಕೆಯನ್ನು ಮಾಡಿದನು. ಅದಕ್ಕಾಗಿಯೇ ನೀವು ಯೇಸು ಕಲಿಸಿದ 5 ಸತ್ಯವೇದದ ವಚನಗಳನ್ನು ಹಿಡಿದಿಟ್ಟುಕೊಳ್ಳಬೇಕು. ಮತ್ತಾಯ 6:33, ಮತ್ತಾಯ 12:28-30, ಅಪೊಸ್ತಲರ ಕೃತ್ಯಗಳು 1:3 ವಚನ, 8ನೇ ವಚನ, 19ನೇ ಅಧ್ಯಾಯ 8ನೇ ವಚನ ಮತ್ತು 2ನೇ ಕೊರಿಂಥದವರೆಗೆ 10ನೇ ಅಧ್ಯಾಯ ವಚನ 4-5. ಈ ಸಮಯದಲ್ಲಿ ನೀವು ದೇವರ ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ. ಇದಲ್ಲದೆ ನಿಮ್ಮೊಳಗೆ ಮತ್ತೊಂದು ಪ್ರಪಂಚವು ಅಸ್ತಿತ್ವದಲ್ಲಿದೆ ಮತ್ತು ಕತ್ತಲೆಯ ಸರ್ಕಾರವಾಗಿದೆ. ದೇವರ ರಾಜ್ಯ 7 ಕಾವಲು ಬುರ್ಜುಗಳು, 7 ಪ್ರಾಣಗಳು ಮತ್ತು 7 ಮಾರ್ಗದರ್ಶಕ ಸ್ತಂಭಗಳು ನಿಮ್ಮೊಳಗೆ ಸ್ಥಾಪಿಸಲ್ಪಟ್ಟಾಗ ಇತರ ಕಾವಲು ಬುರ್ಜುಗಳು ಖಂಡಿತವಾಗಿಯೂ ಬೀಳುತ್ತವೆ. 1 ತಿಮೋಥಿ 4ನೇ ಅಧ್ಯಾಯ 5ನೇ ವಚನ. ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಮೂಲಕ ನೀವು ಪವಿತ್ರ ಕಾವಲು ಬುರುಜನ್ನು ನಿರ್ಮಿಸಬೇಕು. ಮೊದಲು ಕಾಣದ ಕಾವಲು ಬುರುಜನ್ನು ನಿರ್ಮಿಸುವ ಮೂಲಕ ನಿಮ್ಮ ವಿಧಿ ಮತ್ತು ಹಣೆಯ ಬರಹವನ್ನು ನೀವು ರದ್ದುಗೊಳಿಸುತ್ತೀರಿ. ಹಾಗಾದರೆ ಅದನ್ನು ಮಾಡಲು ನೀವು ಏನು ಮಾಡಬೇಕು? ಸಾಕ್ಷ್ಯಗಳ ಕಾವಲು ಬುರುಜನ್ನು ಎಬ್ಬಿಸಿ. ನೀವು 7 ರೆಮ್ನೆಂಟರ ಪುರಾವೆಗಳು, ಆ 7 ರೆಮ್ನೆಂಟ್ಸರ ಪೋಷಕರ ಪುರಾವೆಗಳು ಮತ್ತು ಅವರನ್ನು ಬೆಳೆಸಿದ ನಾಯಕರ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳಬೇಕು. ಪ್ರಸ್ತುತ ಜನರು ಯುರೋಪ್ ಮತ್ತು USA ಕ್ರಿಸ್ತನ ಬಗ್ಗೆ ಮತ್ತು ಸುವಾರ್ತೆಯ ಬಗ್ಗೆ ಮಾತನಾಡುವುದಿಲ್ಲ. ಅದಕ್ಕಾಗಿಯೇ ಈ ಕಾವಲು ಬುರುಜನ್ನು ನಿರ್ಮಿಸುವ ಮೂಲಕ ನೀವು ಅತ್ಯಂತ ಯಶಸ್ವಿಯಾಗುತ್ತೀರಿ. 2ನೆಯ ಅಂಶ: ಪ್ರಾರ್ಥನೆ ಮತ್ತು ವಾಕ್ಯದ ಕಾವಲು ಬುರುಜುಗಳನ್ನು ಎಬ್ಬಿಸಿ. 7 ಕಾವಲು ಬುರುಜುಗಳು, 7 ಪ್ರಯಾಣಗಳು ಮತ್ತು 7 ಮಾರ್ಗದರ್ಶಕ ಸ್ತಂಭಗಳ ಮೂಲಕ ನೀವು ಪ್ರಾರ್ಥನೆಯನ್ನು ಮುಂದುವರಿಸಬೇಕು. 3ನೆಯ ಅಂಶ: ಯೋಜನೆ, ಸಂಪಾದನೆ ಮತ್ತು ವಿನ್ಯಾಸದ ಕಾವಲು ಬುರುಜುಗಳನ್ನು ಎಬ್ಬಿಸಿ. ಹಾಗೆ ಮಾಡುವಾಗ ದೇವರ ವಾಕ್ಯವನ್ನು ಸಂಘಟಿಸಲಾಗುವುದು ಮತ್ತು ಆತನ ಯೋಜನೆಗಳು ಮತ್ತು ಕ್ಷೇತ್ರಗಳು ಗೋಚರಿಸುತ್ತವೆ. ಇದನ್ನು ಯೋಜನೆ, ಸಂಪಾದನೆ ಮತ್ತು ವಿನ್ಯಾಸ ಎಂದು ಕರೆಯಲಾಗುತ್ತದೆ. ಈ ಕಾವಲು ಬುರುಜುಗಳನ್ನು ಎಬ್ಬಿಸಿದ ನಂತರ ನೀವು ಅವುಗಳನ್ನು ಮುಂದಿನ ಪೀಳಿಗೆಗೆ ರವಾನಿಸಬೇಕು. 237 ರಾಷ್ಟ್ರಗಳಿಂದ ಬಹು ಜನಾಂಗೀಯ ಜನರು ಬರುತ್ತಿರುವ ಕಾರಣ ಇವುಗಳನ್ನು ಅವರಿಗೂ ತಿಳಿಸಬೇಕು. ಬಹು ಜನಾಂಗೀಯ ಜನರು ಕ್ರಿಸ್ತನು ತಮ್ಮ ದೇಶಗಳಿಗೆ ಕೊಟ್ಟಿದ್ದನ್ನು ತೆಗೆದುಕೊಳ್ಳಲು ನೀವು ಅನುಮತಿಸಬೇಕು. ಸರಿಸುಮಾರು 99.9% ವಿಶ್ವಾಸಿಗಳು ದುರಾತ್ಮನಿಗಾಗಿ ಕೆಲಸ ಮಾಡಿದರು ಮತ್ತು ಕೇವಲ 0.1% ಜನರು ಮಾತ್ರ ಪ್ರಪಂಚವನ್ನು ಬದಲಾಯಿಸಿದರು. ಆ ನಂತರದ ಸಾಲಿನಲ್ಲಿ ನೀವು ನಿಲ್ಲಬೇಕು. ಅಂತಿಮವಾಗಿ ನಿಮ್ಮ ಜೀವನವು ದೇವರಿಗೆ ಅಥವಾ ದುರಾತ್ಮನಿಗೆ ಮೀಸಲಿಟ್ಟಿದೆಯೇ ಎಂಬುದು ಪ್ರಶ್ನೆ. ಯೋಸೇಫನು, ದಾವೀದನು ಮತ್ತು ಪೌಲನು
ಮತ್ತು ಅವನ ತಂಡವು ದೇವರಿಗೆ ಮೀಸಲಾದ ಪ್ರತಿನಿಧಿ ವ್ಯಕ್ತಿಗಳು. ಅವರು ಕ್ರಿಸ್ತನ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಂಡರು ಮತ್ತು ಯಾವಾಗಲೂ ಕರ್ತನೊಂದಿಗೆ ನಡೆಯುವ ರಹಸ್ಯವನ್ನು ಆನಂದಿಸಿದರು. ಒಡಂಬಡಿಕೆ ಪ್ರಾರ್ಥನೆ. ಪ್ರೀತಿಯ ದೇವರೇ, ನಾನು ನಿಮಗೆ ಅನಂತ ಮಹಿಮೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ವಾಕ್ಯವನ್ನು ಅರಿತುಕೊಳ್ಳುವ ಮತ್ತು ಕ್ರಿಸ್ತನ ಒಡಂಬಡಿಕೆಯನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವ ಆಶೀರ್ವಾದವನ್ನು ನನಗೆ ನೀಡಿ. ಹಾಗೆ ಮಾಡುವಾಗ ಸತ್ಯವೇದದಲ್ಲಿರುವ ಉತ್ತರಗಳನ್ನು ಸ್ವೀಕರಿಸುವ ವಾಕ್ಯದ ನೆರವೇರಿಕೆ ನನ್ನಲ್ಲಿ ಉದ್ಭವಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.